ಕರ್ನಾಟಕದ ಜನತೆಯನ್ನ ಚಿಂತೆಗೆ ಈಡು ಮಾಡಿರುವಂತಹ ಸದ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ ಸರ್, ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂಥ ಅರಿವಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೆ ಐ ಹ್ಯಾಡ್ ಎ ಹೋಪ್ಸ್ ಆನ್ ಹೋಮ್ ಮಿನಿಸ್ಟರ್. ಅವರು ಸೌಮ್ಯ ಸ್ವಭಾವದವರು ಸರಿ, ಆದರೆ ಉತ್ತಮವಾದ ಆಡಳಿತಗಾರರು ಇದ್ದರು. ಈ ಹೋಮ್ ಮಿನಿಸ್ಟರ್ ಆದಮೇಲೆ ಯಾಕೆ ಅವರು ಬದಲಾವಣೆ ಆದ್ರ, ಅಥವಾ ಕಾಂಗ್ರೆಸ್ ಅವರನ್ನ ಬದಲಾವಣೆ ಮಾಡಿದ್ಯಾ, ಅಥವಾ ಅವರ ಕೈಕಾಲುಗಳನ್ನು ಕಟ್ಟಿ ಹಾಕ್ಲಕ್ಕೆ ಆಗಿದೆಯಾ, ಏನು ಒಂದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾವುದನ್ನು ಕೇಳಿದ್ರು ನಾನು ನೋಡ್ತೇನೆ, ನಾನು ಕೇಳಿ ಹೇಳ್ತೇನೆ, ನಾನು ಏನೋ ಆಫೀಸರ್ಗಳನ್ನ ಕೇಳ್ತೇನೆ. ಸೊ ನನಗೀಗ ಅದರ ಸದ್ಯಕ್ಕೆ ಏನೂ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಅಂತ ಮಾತಾಡ್ತಾರೆ ಎಲ್ಲ ಕಡೆ. ಈ ಪರಿಸ್ಥಿತಿ ಅವ್ರಿಗೆ ಬರಬಾರ್ದಾಗಿತ್ತು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದವರು, ಅದಾದರೂ ತಗೋಬೇಕಾಗಿತ್ತು. ಇಂಥದ್ದು ಇದು ಏನಾಗ್ತದಂತಂದರೆ, ದಲಿತರ ಮೇಲೆ ಬಹಳ ದೌರ್ಜನ್ಯಗಳು ರಾಜ್ಯದಲ್ಲಿ ನಡೀತಾ ಇದೆ. ಹೌದು. ಈ ಕಾರಣಗಳಿಂದಲೇ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಏನು ಮಾಡ್ತಾರೆ, ದಲಿತರಿಗೆ ಹೋಮ್ ಮಿನಿಸ್ಟರ್ನ ಕೊಟ್ಬಿಟ್ಟು ಕೈ ತೊಳ್ಕೊಬಿಡ್ತಾರೆ, ಬಿದ್ದೆದ್ಕೊಳ್ಳಿ ಅಂತ.